ಹಾಯ್ ಹಲೋ ನಮಸ್ಕಾರ ಮೈಸೂರು. ನಾನು ನಿಮ್ಮ ಟ್ರಸ್ಟೆಡ್ ಪಾರ್ಟ್ನರ್. ನಾನಿವತ್ತು ಒಂದು 2030 ಡೂಪ್ಲೆಕ್ಸ್ ಹೊಸ ಮನೆಯನ್ನ ನಾನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಈ ಮನೆ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಅಲ್ಲಿ ನಾರ್ತ್ ಡೋರ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಹೊಸ ಮನೆ ಆಗಿದೆ. ಒಂದು ಮಾಡರ್ನ್ ಎಲಿವೇಶನ್ ಇರುವಂತ ಮನೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಲಿವೇಶನ್, ನೀವು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಡಿಸೈನ್ ಅಲ್ಲಿ ಮಾಡಿರುವಂತ ಮನೆ. ಹಾಗೆ ಸ್ಪಾಟ್ ಲೈಟ್ಸ್ ಗಳನ್ನು, ಒಳ್ಳೆ ಸ್ಟಾರ್ ಲೈಟ್ಸ್, ಸ್ಪಾಟ್ ಲೈಟ್ಸ್ ಎಲ್ಲ, ಒಂದು ಲೈಟಿಂಗ್ ಕೂಡ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇವನ್ ಈ ಲೇಔಟ್ ಬಗ್ಗೆ ನಾನು ಹೇಳೋದಾದ್ರೆ, ನಿಮಗೆ ಈ ಲೇಔಟ್ ಬಂದ್ಬಿಟ್ಟು DDCP ಕನ್ವರ್ಷನ್ ಆಗಿದ್ದು, ಇಲ್ಲಿ ನಿಮಗೆ ಅಂಡರ್ಗ್ರೌಂಡ್ ಕೇಬಲ್, ಎಲೆಕ್ಟ್ರಿಸಿಟಿ ಕೇಬಲ್ ಕನೆಕ್ಷನ್ ಇದೆ, ಮತ್ತೆ ತಾರ್ ರೋಡ್ ಇದೆ, ವಾಟರ್ ಇದೆ, ಮತ್ತೆ UGD STP ಕನೆಕ್ಷನ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಈ ಲೇಔಟ್ ಬಂದ್ಬಿಟ್ಟು ನಿಮಗೆ ಒಂದು ಒಳ್ಳೆ ವೆಲ್ ಮೇಂಟೈನ್ ಲೇಔಟ್ ಆಗಿದೆ. ಈ ಲೇಔಟ್ ಬಂದ್ಬಿಟ್ಟು ಜಸ್ಟ್ ಇಲ್ವಾಲದಿಂದ ಜಸ್ಟ್ ಒಂದು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಲೇಔಟ್ ಆಗಿದೆ. ಇದು ನಿಮಗೆ ಚಿಕ್ಕನಹಳ್ಳಿ ರೋಡ್ ಅಲ್ಲಿ ಇರುವಂತ ಲೇಔಟ್ ಆಗಿದೆ. ಹಾಗೆ ಇದು ಸಿಟಿಯಿಂದ ಒಂದು ನಿಮಗೆ ಅರೌಂಡ್ ಒಂದು 15 to 16 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಲೇಔಟ್ ಆಗಿದೆ. ಸೊ ಹಾಗೇನೆ ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಕೂಡ ನಿಮಗೆ ನಿಯರ್ ಬೈ ಬರುವಂತ, ಔಟರ್ ರಿಂಗ್ ರೋಡ್ ಕೂಡ ನಿಮಗೆ ನಿಯರ್ ಬೈ ಇರುವಂತ ಲೇಔಟ್ ಆಗಿದೆ. ಹಾಗೇನೆ ನಿಮಗೆ ಕುಶಾಲನಗರ ಹೈವೇ ಅದನ್ನು ಕೂಡ ನಿಮಗೆ ನಿಯರ್ ಬೈ ಅಲ್ಲಿ ಇರುವಂತ ಲೇಔಟ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಈ ಮನೆ ಮುಂದೆನೂ ಕೂಡ ನಿಮಗೆ ಒಳ್ಳೆ ಒಂದು ಸ್ಪೇಸಸ್ ಜಾಗ ಇದೆ, ಒಂದು ವೈಡ್ ರೋಡ್ ಕೂಡ ಇದೆ. ಬನ್ನಿ ಸ್ನೇಹಿತರೆ, ಈ ಮನೆ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಿಮಗೆ ಒಂದು 2 ವೀಲರ್ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಗಾಳಿ ಬೆಳಕು ಬರುವಂತೆ ಒಂದು ವೆಂಟಿಲೇಷನ್ ಇದೆ ಇಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಮೈನ್ ಡೋರ್, ಒಂದು ಒಳ್ಳೆ ಫಸ್ಟ್ ಟೀಕ್ ಅಲ್ಲಿ ಮಾಡಿರುವಂತ ಡೋರ್ ಆಗಿದೆ. ಒಂದು ಒಳ್ಳೆ ಕಾರ್ವಿಂಗ್ ಡಿಸೈನ್ ಕೂಡ ಮಾಡಿದ್ದಾರೆ. ಇವನ್ ವಾಸ್ಕಲ್ ಆಗಿರ್ಬೋದು, ಒಂದು ಒಳ್ಳೆ ಸೈಜ್ ಅಲ್ಲಿ ಮಾಡಿರುವಂತ ವಾಸ್ಕಲ್ ಆಗಿದೆ. ಸೊ ನೀವು ಹಾಲ್ ನೋಡ್ತಾ ಇದ್ದೀರಿ, ಲಿವಿಂಗ್ ಹಾಲ್. ಇದು ಒಂದು ಒಳ್ಳೆ ವಿಶಾಲವಾಗಿ ಒಂದು ವೈಬ್ ಕ್ರಿಯೇಟ್ ಆಗುವಂತ ಹಾಲ್ ಆಗಿದೆ. ಇಲ್ಲಿ ಆರಾಮಾಗಿ ನೀವು ಒಂದು 2 ಸೋಫಾ ಸೆಟ್ ಅನ್ನ ಇಲ್ಲಿ ಫಿಟ್ ಮಾಡಬಹುದು, ಆ ರೀತಿಯಾದಂತಹ ಹಾಲ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ಮೇಲ್ಗಡೆ ಹಾಲ್ ಸೀಲಿಂಗ್ ಆಗಿರ್ಬೋದು, ಒಳ್ಳೆ ಒಂದು ಸ್ಟ್ರಿಪ್ ಲೈಟ್ಸ್ ನ ಕೂಡ ಹಾಕಿದ್ದಾರೆ. ಮತ್ತೆ ಹಾಗೇನೆ ನಿಮ್ಗೆ ಸ್ಪಾಟ್ ಲೈಟ್ಸ್ ಕೂಡ ಫಿಟ್ ಮಾಡಿದ್ದಾರೆ. ಸೊ ನಿಮ್ಗೆ ಹಾಗೇನೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಟಿವಿ ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ. ಇದನ್ನು ಕೂಡ ಒಂದು ಮಾಡರ್ನ್ ಡಿಸೈನ್ ಅಲ್ಲಿ ಮಾಡಿರುವಂತ ಟಿವಿ ಕ್ಯಾಬಿನೆಟ್ ಆಗಿದೆ. ಸೊ ವಿಂಡೋಸ್ ಕೂಡ ಟೀ ಕುಡ್ಡನ್ನ ಮಾಡಿದ್ದಾರೆ, ಫ್ರೇಮ್ ಮಾಡಿದ್ದಾರೆ. ಒಂದು ವಿಶಾಲವಾದಂತ ಒಂದು ವೈಡ್ ವಿಂಡೋನ ಮಾಡಿದ್ದಾರೆ, ಇಲ್ಲಿ ಒಳ್ಳೆ ಗಾಳಿ ಬೆಳಕು ಬರಲಿ ಅಂತ ಹೇಳಿ. ನೀವು ಗ್ರೌಂಡ್ ನೋಡ್ತಾ ಇದ್ದೀರಾ, ಇದು ಫ್ಲೋರ್ ನೋಡ್ತಾ ಇದ್ದೀರಾ. ಫ್ಲೋರ್ ಅಲ್ಲೂ ಕೂಡ ನಿಮಗೆ ಒಂದು ವೆಟ್ರಿಫೈಡ್ ಒಂದು ಗ್ಲೇಸಿ ವೈಟ್ ಕಲರ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈ ದೇವ್ರ ಮನೆ ಬಂದ್ಬಿಟ್ಟು ನಿಮ್ಗೆ ನಾರ್ತ್ಗೆ ಮಾಡಿದ್ದಾರೆ. ಇದು ದೇವ್ರ ಮನೆ ಇಲ್ಲಿ ನೋಡ್ತಾ ಇದ್ರೆ, ಒಬ್ರು ಆರಾಮಾಗಿ ನೀವು ಪೂಜೆ ಮಾಡ್ಬೋದು, ಆ ರೀತಿಯಾದಂತಹ ಒಂದು ದೇವ್ರ ಮನೆ. ಇದನ್ನು ಕೂಡ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಆಗುತ್ತೆ, ಇನ್ನೂ ಆಗಿಲ್ಲ. ಸೊ ಇಲ್ಲಿ ಇದನ್ನು ಕೂಡ ಎಲ್ಲ ಟೀ ಕುಡ್ಡಲ್ಲೇ ಮಾಡಿರುವಂತದ್ದು, ಮತ್ತೆ ಒಂದು ಡಿಸೈನ್ ಮಾಡಿ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ನೀವು ಕಿಚನ್ ನೋಡೋದಾದ್ರೆ, ಕಿಚನ್ ಕೂಡ ಒಂದು ಮಾಡರ್ನ್ ಡಿಸೈನ್ ಅಲ್ಲಿ ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡಿರುವಂತ ಕಿಚನ್ ಆಗಿದೆ. ಒಂದು ವಿಶಾಲವಾಗಿದೆ, ನೀವು ನೋಡ್ತಾ ಇದ್ದೀರಿ. ನಿಮ್ಗೆ ಆರಾಮಾಗಿ ಓಡಾಡ್ಕೊಂಡು ನೀವು ಅಡುಗೆ ಮಾಡಬಹುದು, ಆ ರೀತಿಯಾದಂತ ಕಿಚನ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಡ್ರಾಯರ್ಗಳು ಕೂಡ ನಿಮಗೆ ಒಂದು ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡಿರುವಂತ ಡ್ರಾಯರ್ಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ರ್ಯಾಕ್ಗಳು, ನೀವು ರ್ಯಾಕ್ಸ್ ನೋಡ್ತಾ ಇದ್ದೀರಿ. ಇದನ್ನು ಕೂಡ ನಿಮಗೆ ಒಂದು ಒಳ್ಳೆ ಡಿಸೈನ್ ಅಲ್ಲಿ ಮಾಡಿರುವಂತ ಕಬೋರ್ಡ್ಗಳು. ಮತ್ತೆ ಹಾಗೇನೆ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ಕಡೆ ಇಲ್ಲಿ ನೋಡ್ತಾ ಇದ್ದೀರಿ, ಇದನ್ನು ಕೂಡ ನಿಮ್ಗೆ ಎಲ್ಲ ಗ್ಲಾಸ್ ಫಿಟ್ಟಿಂಗ್ ಅಲ್ಲಿ ನಿಮ್ಗೆ ಗ್ರಾಸರೀಸ್, ನಿಮ್ ಕಿಚನ್ ಐಟಮ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಇದನ್ನು ಕೂಡ ಒಂದು ಮಾಡರ್ನ್ ಆಗಿ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಸಜ್ಜಾದಲ್ಲೂ ಕೂಡ ಕಬೋರ್ಡ್ಗಳನ್ನ ನಿಮ್ಗೆ ಎಲ್ಲ ಕಡೆ ಫುಲ್ ಕವರ್ ಮಾಡಿ ಥಿಂಗ್ಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ನಿಮ್ಗೆ ಒಂದು ಸುಪ್ರೀಂ ಕಂಪನಿದು ಒಂದು ಚಿಮಿನಿನೂ ಕೂಡ ಫಿಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಸೇಫ್ಟಿಯಾಗಿ ಪ್ಯೂರಿಫೈ ವಾಟರ್ ಫಿಕ್ಸ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಸ್ವಾನ್ ಟ್ಯಾಪ್ ಅನ್ನ ಫಿಕ್ಸ್ ಮಾಡಿದ್ದಾರೆ, ಸಿಂಕ್. ಹಾಗೆ ಇಲ್ಲಿ ನೋಡೋದಾದ್ರೆ, ಇಲ್ಲಿ ನಿಮ್ಗೆ ವಾಸ್ತು ಪ್ರಕಾರ ಈ ಕಡೆ ಸಂಪ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಬೋರು ಕೂಡ ಇದೆ, ಮತ್ತೆ ಸಂಪು ಒಂದು 8,000 ಕೆಪಾಸಿಟಿ ಇರುವಂತ ಸಂಪನ್ನು ಕೂಡ ಮಾಡಿದ್ದಾರೆ. ಇದು ನಿಮ್ಗೆ ಯುಟಿಲಿಟಿ ಪರ್ಪಸ್ಗೆ ವಾಷಿಂಗ್ ಏರಿಯಾ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಕೆಳಗಡೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ, ಸಿಂಗಲ್ BHK. ಇದನ್ನು ಕೂಡ ನಿಮ್ಗೆ ಒಂದು ಆರಾಮಾಗಿ ಒಂದು ಡಬಲ್ ಕಾಟನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ನೀವು ಇರ್ಬೋದು. ಆ ರೀತಿಯಾಗಿ ಒಂದು ಕೆಳಗಡೆ ಸಿಂಗಲ್ ರೂಮ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕೂಡ ವಾರ್ಡ್ರೋಬ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಮಿರರ್, ಡ್ರೆಸ್ಸಿಂಗ್ ಮಿರರ್ ಇಲ್ಲೇ ಫಿಕ್ಸ್ ಮಾಡಿದ್ದಾರೆ.
ಮತ್ತೆ ಮೇಲೆ ನಿಮಗೆ ಸಜ್ಜಾದಲ್ಲಿ ಕಬರ್ಡ್ಗಳು ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಇದಿಷ್ಟು ಕೆಳಗಡೆ ರೂಮ್ ಅಲ್ಲಿ ಇರುವಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕೂಡ ನಮಗೆ ಒಂದು ಬಾತ್ರೂಮ್ ಅನ್ನ ಕೆಳಗಡೆ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಒಳ್ಳೆ ಜಾಗ್ವಾರ್ ಕಂಪ್ನಿದು ಟ್ಯಾಪ್ ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಶವರ್ ಇದೆ, ಮತ್ತೆ ಪ್ರತಿಯೊಂದೊಂದು ನಿಮಗೆ ಗೀಸರ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಇದೊಂದು ಕೆಳಗಡೆಗೆ ಬಾತ್ರೂಮ್, ಇದು ಫುಲ್ ಟೈಲ್ಸ್ ಕೂಡ ಫಿಕ್ಸ್ ಮಾಡಿದ್ದಾರೆ ಗೋಡೆಗೆ, ಯಾಕಂದ್ರೆ ವಾಶ್ ಮಾಡಕ್ಕೆ ಈಸಿ ಆಗಲಿ ಅಂತ ಹೇಳಿ. ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಹಂಗೆ ನೀವು ಅಲ್ಲಿ UPS ಅನ್ನು ಕೂಡ ನೀವು ಇಟ್ಕೋಬಹುದು. ಸ್ನೇಹಿತರೆ, ಮೇಲ್ಗಡೆ ನೋಡಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಡ್ರೆ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದನ್ನು ಕೂಡ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಿ. ನಿಮಗೆ ಒಂದು ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಫ್ಯಾನ್ಸಿ ಲೈಟ್ ಅನ್ನ ಫಿಕ್ಸ್ ಮಾಡಿ, ಇಲ್ಲಿ ಒಂದು ಸ್ಟ್ರಕ್ಚರ್ ಪೇಂಟ್ ಅನ್ನ ಮಾಡಿದ್ದಾರೆ. ಓಕೆ, ಇಲ್ಲಿ ಮೇಲ್ಗಡೆ ನಿಮಗೆ 2 ಬೆಡ್ರೂಮ್ಸ್ ಇದೆ, 2 BHK. ಇದು ಫಸ್ಟ್ ಬೆಡ್ರೂಮ್ ನಾನು ತೋರಿಸ್ತಾ ಇದ್ದೆ. ಇದು ನೋಡ್ತಾ ಇದ್ದೀರಾ, ಇದು ನಿಮಗೆ ಒಂದು ಒಳ್ಳೆ ವೈಬ್ ಇರುವಂತ ರೂಮ್ ಆಗಿದೆ, ಬೆಡ್ರೂಮ್ ಆಗಿದೆ. ಕಿಂಗ್ ಸೈಜ್ ಕಾಟನ್ ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ನೀವು ಆರಾಮಾಗಿ ಇಲ್ಲಿ ಇರ್ಬೋದು. ಆ ರೀತಿಯಾಗಿರುವಂತಹ ವಿಶಾಲವಾಗಿರುವಂತ ಹಾಲ್ ಆಗಿದೆ. ಹಂಗೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಿ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಒಂದು ಸ್ಪೆಷಲ್ ಆಗಿ ಒಂದು ಇದರಲ್ಲಿ ಮಾಡಿದ್ದಾರೆ ನೋಡಿ. ಇದೆಲ್ಲ ನೀವು ಕಾಸ್ಮೆಟಿಕ್ಸ್ ನ ಇಟ್ಕೋಬಹುದು ಆ ರೀತಿಯಾಗಿ. ಹಂಗೇನೆ ಇಲ್ಲೂ ಕೂಡ ಡ್ರೈಯರ್ಗಳು ಇಲ್ಲಿ ಇಟ್ಕೋಬಹುದು ಥಿಂಗ್ಸ್ ನ. ಹಂಗೇನೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ವಿಶಾಲವಾದಂತಹ ಒಂದು ವಿಂಡೋನ ಫಿಕ್ಸ್ ಮಾಡಿದ್ದಾರೆ ಗಾಳಿ ಬೆಳಕಲ್ಲಿ ಅಂತ. ಫಾಲ್ ಸೀಲಿಂಗ್ ಕೂಡ ನಿಮಗೆ ಒಂದು ಒಳ್ಳೆ ಸ್ಪಾಟ್ಲೈಟ್ಸ್ ಮತ್ತೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟ್ರಿಪ್ ಲೈಟ್ಸ್ ಹಾಕಿ. ಓಕೆ, ನಿಮ್ಗೆ ನೋಡ್ತಾ ಇದ್ದೀರಿ, ಇದನ್ನು ಕೂಡ ನಿಮಗೆ ವಾರ್ಡ್ರೋಬ್ ಈ ಕಡೆ ಸಪರೇಟ್ ಮಾಡಿದ್ದಾರೆ. ಆರಾಮಾಗಿ ಬಟ್ಟೆಗಳನ್ನ ಇಲ್ಲಿ ಇಟ್ಕೊಳಕ್ಕೆ ನಿಮ್ಗೆ. ಹಂಗೇನೆ ನಿಮ್ಗೆ ಇಲ್ಲೊಂದು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ರೂಮಲ್ಲಿ ಆರಾಮಾಗಿ ಅಲ್ಲಿ ಮಂಚ ಕಡೆಯಲ್ಲಿ ಟಿವಿನ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಒಂದು 50 ಇಂಚಸ್ ಟಿವಿನ ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇಲ್ಲಿ ನೋಡ್ತಾ ಇದ್ದೀರಾ. ನಿಮ್ಗೆ ಇಲ್ಲೂ ಕೂಡ ಒಂದು ಒಳ್ಳೆ ಜಾಗ್ವಾರ್ ಟ್ಯಾಪ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಶವರ್ ಇರ್ಬೋದು, ಗೀಸರ್ ಪಾಯಿಂಟ್ ಇರ್ಬೋದು, ವೆಂಟಿಲೇಷನ್ಗೋಸ್ಕರ ಇಲ್ಲಿ ಜಾಗನ ಬಿಟ್ಟಿದ್ದಾರೆ. ಹಂಗೆ ಒಂದು ಒಳ್ಳೆ ಬ್ರಾಂಡೆಡ್ ಕಮೋಡ್ ಎಲ್ಲ ಪ್ರತಿಯೊಂದೊಂದನ್ನು ಕೂಡ ಒಂದು ಲಕ್ಸುರಿಯಾಗಿ ಮಾಡಿರುವಂತ ಬಾತ್ರೂಮ್ ಆಗಿದೆ. ಬನ್ನಿ ಸ್ನೇಹಿತರೆ, ಇನ್ನೊಂದು ರೂಮ್ ನೋಡೋಣ. ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಇದನ್ನು ಕೂಡ ಒಂದು ವಿಶಾಲವಾದಂತ ರೂಮ್ ಆಗಿದೆ. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟನ್ ನ ಫಿಕ್ಸ್ ಮಾಡಿ ಆರಾಮಾಗಿ ಫ್ಲೋರಿಂಗ್ ಆಗಿರ್ಬೋದು, ವಾಲ್ ಪೇಂಟಿಂಗ್ಸ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ಸ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದೊಂದು ಕೂಡ ಒಂದು ಲಕ್ಸುರಿಯಾಗಿ ಮಾಡಿರುವಂತ ರೂಮ್ ಆಗಿದೆ. ಇಲ್ಲೂ ಕೂಡ ಕಬೋರ್ಡ್ ಫೆಸಿಲಿಟೀಸ್ ಇದೆ, ವಾರ್ಡ್ರೋಬ್ ಫೆಸಿಲಿಟೀಸ್. ಮೇಲ್ಗಡೆ ಕೂಡ ನೀವು ಥಿಂಗ್ಸ್ ಇಟ್ಕೊಳಕ್ಕೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಮತ್ತೆ ಇನ್ಕ್ಲೂಡಿಂಗ್ ಕಬೋರ್ಡ್ ಎರಡನ್ನೂ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಇಲ್ಲಿ ಟಿವಿ ಆರಾಮಾಗಿ ಟಿವಿನ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ನೀವು ರೆಸ್ಟ್ ಮಾಡಬಹುದು, ಆ ರೀತಿಯಾಗಿ ಒಂದು ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ಬಾತ್ರೂಮ್ ನೋಡ್ತಾ ಇದ್ದೀರಿ. ಬಾತ್ರೂಮ್ ಕೂಡ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಮಾಡಿರುವಂತ ಬಾತ್ರೂಮ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಸಿಟ್ ಔಟ್ಗೋಸ್ಕರ ಮಾಡಿರುವಂತ ಬಾಲ್ಕನಿ ನೋಡ್ತಾ ಇದ್ದೀರಿ. ಆರಾಮಾಗಿ ಇಲ್ಲಿ ನೀವು ಒಂದು ಗಾಳಿ ಬೆಳಕನ್ನ ತಗೊಂಡು ಇಲ್ಲಿ ಆರಾಮಾಗಿ ನೇಚರ್ ವ್ಯೂ ನ ಎಂಜಾಯ್ ಮಾಡ್ತಾ. ಓಕೆ ಸ್ನೇಹಿತರೆ, ಮೇಲೆ ಟೆರೆಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದನ್ನು ಕೂಡ ನೋಡಿ ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಹಾಕಿ. ಓಕೆ ಸ್ನೇಹಿತರೆ, ಇದು ನಿಮಗೆ ಒಂದು ಓವರ್ ಹೆಡ್ ಟ್ಯಾಂಕ್, 10,000 ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೇನೆ ನಿಮಗೆ ಇಲ್ಲಿ ಎಲ್ಲ ಒಂದು ಫೆಸಿಲಿಟೀಸ್ ಮಾಡಿದ್ದಾರೆ. ಹಿಂಗೆ ಅಂದ್ರೆ ಇಲ್ಲಿ ನೋಡಿ, ನಿಮಗೆ ಬಟ್ಟೆ ಒಣಗಾಕಕ್ಕೆ ಹ್ಯಾಂಗಲ್ ಅನ್ನ ಫಿಟ್ ಮಾಡಿದ್ದಾರೆ. ಹಾಗೇನೆ ನಿಮಗೆ CCTV ಕೇಬಲ್, CCTVಗೆ, CC ಕ್ಯಾಮ್ರಾಗೆ ಮತ್ತೆ ನಿಮಗೆ ಇದಕ್ಕೆ ಕೇಬಲ್ಗಳನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ಒಂದು ಒಳ್ಳೆ ಆಶೀರ್ವಾದ್ ಬ್ರ್ಯಾಂಡನ್ನ ಪೈಪ್ನ ಯೂಸ್ ಮಾಡಿದ್ದಾರೆ. ನಿಮಗೆ ಟೆರೆಸ್ ಕೂಡ ಲೀಕ್ ಆಗಬಾರ್ದು ಅಂತ ಹೇಳಿ ಒಂದು ಅಫೆಕ್ಸಿ ಪೇಂಟನ್ನು ಹೊಡೆದು ಒಂದು ಲೀಕ್ ಪ್ರೂಫ್ ಪೇಂಟನ್ನು ಹಾಕಿದ್ದಾರೆ. ಓಕೆ, ಈ ಲೇಔಟಲ್ಲಿ ನೀವು ಇಮಿಡಿಯೇಟ್ ನೀವು ವಾಸಿಗೆ ಬರ್ಬೋದು. ಯಾಕೆಂದರೆ ನಿಮಗೆ ಮೈನ್ ರೋಡೇ ನಿಯರ್ ಬೈ ಇದೆ, ಮತ್ತು ಇಲ್ವಾಲದಿಂದ ಇವನ್ ವಾಕಬಲ್ಲಲ್ಲೂ ಕೂಡ ನೀವು ಬರ್ಬೋದು. ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅನೇಕ ಮನೆಗಳು ಈಗ ಆಲ್ರೆಡಿ ನಿಮಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆಲ್ರೆಡಿ ಸುಮಾರು ಜನರು ಕೂಡ ಇಲ್ಲಿ ವಾಸ ಇದ್ದಾರೆ. ಸೊ ಹಾಗಾಗಿ ನೀವು ಇಮ್ಮಿಡಿಯೇಟ್ ನೀವು ಇಲ್ಲಿ ಬಂದು ವಾಸ ಮಾಡ್ಬೋದು. ಆ ರೀತಿಯಾದಂಥ ಲೇಔಟ್ ಆಗಿದೆ. ನಿಮಗೆ ವಾಟರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಮತ್ತು ಕರೆಂಟ್ ಆಗಲಿ, ಮತ್ತು ಏನು ಸಮಸ್ಯೆ ಇಲ್ಲ. ಸೊ ಆ ರೀತಿ ಇರುವಂಥ ಲೇಔಟ್ ಆಗಿದೆ. ಸ್ನೇಹಿತರೆ, ಈ ಮನೆನ ನೀವು ಪರ್ಚೇಸ್ ಮಾಡಬೇಕು ಅಂತ ಇರೋರು
ಡಿಸ್ಪ್ಲೇಯಲ್ಲಿ ಕಾಣೋ ನಂಬರ್ಗೆ ನೀವು ಕಾಲ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು.